ನೌಕರರ ಸಂಘದ ಅಧ್ಯಕ್ಷ ಪರಶಿವಮೂರ್ತಿ ಅವ್ಯವಹಾರ ಆರೋಪ. ಭ್ರಷ್ಟಾಚಾರದ ಕುರಿತು ತನಿಖೆ ಮಾಡುವಂತೆ ಪ್ರಧಾನ ಕಾರ್ಯದರ್ಶಿಯಿಂದ ಆದೇಶ. ಚಿಕ್ಕನಾಯಕನಹಳ್ಳಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಪರಶಿವಮೂರ್ತಿ ಇವರ ವಿರುದ್ಧ ಭ್ರಷ್ಟಾಚಾರ ಹಾಗೂ ಸಂಘ ವಿರೋಧಿ ಚಟುವಟಿಕೆಗಳ ಆರೋಪಗಳು ಕೇಳಿಬಂದಿದ್ದು, ರಾಜ್ಯ ನೌಕರರ ಸಂಘವು ತನಿಖಾ ಸಮಿತಿಯನ್ನ ರಚಿಸಿ ಕ್ರಮ ಕೈಗೊಂಡಿದ್ದು, ತನಿಖೆ ಮಾಡುವಂತೆ ಆದೇಶವನ್ನ ಹೊರಡಿಸಲಾಗಿದೆ. ಹೌದು, ತುಮಕೂರು ಜಿಲ್ಲಾಧ್ಯಕ್ಷರಿಂದ ಬಂದ ಪತ್ರ ಹಾಗೂ ಚಿಕ್ಕನಾಯಕನಹಳ್ಳಿ ಶಾಖೆಯ ನಿರ್ದೇಶಕರು ಮತ್ತು ನೌಕರರಿಂದ ಬಂದ ಮನವಿಯ ಆಧಾರದ ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಚ್ ಗಿರಿಗೌಡ ಅವರು ಈ ಕುರಿತು ತನಿಖೆಯನ್ನ ನಡೆಸಲು ಆದೇಶವನ್ನ ನೀಡಿದ್ದಾರೆ. ಪರಶಿವಮೂರ್ತಿ ಅವರು ಸುಮಾರು 15 ವರ್ಷಗಳಿಂದ ಶಾಖಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದು, ಅವರ ಆಡಳಿತಾವಧಿಯಲ್ಲಿ ನೌಕರರ ಸಂಘದ ಅಭಿವೃದ್ಧಿ ಕುಂಠಿತಗೊಂಡಿದೆ ಎಂದು ಆರೋಪ ಹೊರಬಿದ್ದಿದ್ದು, ಸಂಘದ ಸರ್ವ ಸದಸ್ಯರ ಸಭೆ ವರ್ಷಗಳಿಂದ ನಡೆಯದೇ ಇರುವುದರಿಂದ ಸದಸ್ಯರಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ. ಇದೇ ವೇಳೆ ಸಂಘದ ಕಟ್ಟಡಗಳಲ್ಲಿರುವ ವಾಣಿಜ್ಯ ಅಂಗಡಿಗಳಿಂದ ಬಾಡಿಗೆ ಸರಿಯಾಗಿ ವಸೂಲಿ ಮಾಡದಿರುವುದು, ಕಟ್ಟಡಗಳ ನಿರ್ವಹಣೆಯ ಕಡೆ ನಿರ್ಲಕ್ಷ್ಯ ತೋರ್ತಾ ಇರುವುದು ಮತ್ತು ಹಣಕಾಸು ಲೆಕ್ಕಪತ್ರಗಳ ತಪಾಸಣೆ ಮಾಡದಿರುವುದು ಸೇರಿದಂತೆ ಹಲವು ಅಕ್ರಮಗಳ ಆರೋಪ ಕೇಳಿಬಂದಿದೆ. ಇನ್ನು ಈ ವಿಚಾರವಾಗಿ ಸಾಮಾಜಿಕ ಹೋರಾಟಗಾರ ಲೋಕೇಶ್ ಹುಳಿಯಾರು ಅವರು ಸರ್ಕಾರಿ ನೌಕರರ ಸಂಘದ ಆಸ್ತಿಗಳನ್ನು ಸರಿಯಾಗಿ ಉಪಯೋಗಿಸದೆ ವರ್ಷಗಳಿಂದ ಕಟ್ಟಡಗಳಿಗೆ ಸುಣ್ಣ ಬಣ್ಣವು ಮಾಡದ ಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಗಂಭೀರ ಆರೋಪ ಮಾಡಿದ್ರು. ಚಿಕ್ಕನಾಯಕನಹಳ್ಳಿ ನೌಕರರ ಸಂಘದ ಅಧ್ಯಕ್ಷರಾದ ಪರಶಿವಮೂರ್ತಿಯವರ ಅವ್ಯವಹಾರ ಹಾಗೂ ಭ್ರಷ್ಟಾಚಾರದ ಬಗ್ಗೆ ನಾನು ಈ ಹಿಂದೆ ಹಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಸ್ತಾಪಿಸಿದ್ದು, ಅದನ್ನು ಸರ್ಕಾರಿ ನೌಕರರು ನಂಬದ ಸ್ಥಿತಿಯಲ್ಲಿದ್ದರು. ಆದರೆ ಈಗ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರು ಪರಶಿವಮೂರ್ತಿಯವರ ಅವ್ಯವಹಾರಗಳ ಬಗ್ಗೆ ತನಿಖೆ ಮಾಡಲು ಆದೇಶಿಸಿರುತ್ತಾರೆ. ಪರಶಿವಮೂರ್ತಿಯವರು ಅಧ್ಯಕ್ಷರಾಗಿ ಬಂದ ನಂತರ ಸುಮಾರು 15 ವರ್ಷಗಳಿಂದ ನೌಕರರ ಸಂಘದ ಅಭಿವೃದ್ಧಿಯು ಕುಂಠಿತವಾಗಿದ್ದು, ನೌಕರರ ಸಂಘದ ಯಾವುದೇ ಸರ್ವ ಸದಸ್ಯರ ಸಭೆ ನಡೆಯುತ್ತಿಲ್ಲ. ಈ ಹಿಂದೆ 15 ವರ್ಷಗಳ ಹಿಂದೆ ಸರ್ವ ಸದಸ್ಯರ ಸಭೆ ಪ್ರತಿ ವರ್ಷವೂ ನಡೆಯುತ್ತಿದ್ದು, ಅಲ್ಲಿನ ಸರ್ಕಾರಿ ನೌಕರರಾದ ಸದಸ್ಯರುಗಳಿಗೆ ಉಡುಗೊರೆಗಳನ್ನು ನೀಡುವಂತಹ ಪದ್ಧತಿ ಇತ್ತು. ನನಗೆ ಇತ್ತೀಚೆಗೆ ನೌಕರರೊಬ್ಬರು ಜ್ಞಾಪಿಸಿರುವಂತೆ ಆ ಕಾಲದಲ್ಲಿ ಅತ್ಯುತ್ತಮ ಬೆಲೆಯುಳ್ಳ HMT ವಾಚ್ಗಳನ್ನು ಎಲ್ಲ ಸರ್ಕಾರಿ ನೌಕರರಿಗೂ ಉಡುಗೊರೆಯಾಗಿ ನೀಡಲಾಗಿತ್ತು. ಈ ಪರಶಿವಮೂರ್ತಿಯವರು ಬಂದ ನಂತರ ಯಾವುದೇ ಸಭೆಗಳನ್ನು ಸಮಾರಂಭಗಳನ್ನು ಆಯೋಜಿಸುತ್ತಿಲ್ಲ. ಸರ್ಕಾರಿ ನೌಕರರ ಕಟ್ಟಡದಲ್ಲಿ ಹಲವಾರು ವಾಣಿಜ್ಯ ಕಟ್ಟಡಗಳಿದ್ದು, ಅವುಗಳಿಂದ ಸರಿಯಾದ ಬಾಡಿಗೆ ವಸೂಲಿ ಮಾಡುತ್ತಿಲ್ಲ ಎಂಬುದನ್ನು ಅಲ್ಲಿನ ನಿರ್ದೇಶಕ ಮಂಡಳಿಯವರೇ ತಿಳಿಸುತ್ತಾರೆ. ಆದರೂ ಸಹ ಪರಶಿವಮೂರ್ತಿಯವರನ್ನು 15 ವರ್ಷಗಳಿಂದ ಅಧ್ಯಕ್ಷರಾಗಿ ಮುಂದುವರಿಸುತ್ತಿರುವುದು ಯಾವ ಕಾರಣಕ್ಕಾಗಿ ಎಂಬುದು ತಿಳಿಯದ ಸಂಗತಿಯಾಗಿರುತ್ತದೆ. ಒಟ್ನಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಪರಶಿವಮೂರ್ತಿ ಮೇಲೆ ಇಂತಹದೊಂದು ಗಂಭೀರ ಆರೋಪ ಕೇಳಿಬಂದಿದ್ದು, ಇದೀಗ ಆರೋಪ ಸಂಬಂಧ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಚ್ ಗಿರಿಗೌಡ ತನಿಖೆಯನ್ನ ನಡೆಸಲು ಆದೇಶಿಸಿದ್ದು, ಇದು ಮುಂದಿನ ದಿನಗಳಲ್ಲಿ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಎಂದು ಕಾದು ನೋಡಬೇಕಾಗಿದೆ. ಚೇತನ್ ಜಾನಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.